ಶನೇಶ್ವರನ ಸಂಬಂಧಪಟ್ಟ ಕಲ್ಲಿದೆ. ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಯೋಗ ಮೇಷರಾಶಿಗೆ ಕಾದಿದೆ. ಒಳ್ಳೆಯದಾಗಲಿ. ಓಕೆ ಗುರುಗಳೇ, ವೃಷಭ ರಾಶಿಯವರು ಯಾವ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಮಾಹಿತಿನ ನೀಡಿ. ಬಟ್ ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ತಮ್ಮ ಹೆಸರು ಹೇಳ್ತೀರಾ? ನಮ್ಮ ಹೆಸರು ಕವಿತಾ ಅಂತ. ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಯ್ತು. ಸೊ ಕವಿತಾ ಅವರೇ, ನಿಮ್ಮ ಮನೆಯವ್ರ ಹೆಸರು ಪ್ಲಸ್ ಹುಟ್ಟಿದ ದಿನಾಂಕ, ಸಮಯ. ಮೇಡಮ್, ಸಮಯ ಗೊತ್ತಿಲ್ಲ, ಹುಟ್ಟಿದ ಡೇಟ್ ಹೇಳ್ತೀವಿ. ಹೇಳಿ, ದಿನಾಂಕ ಹೇಳಿ. 10/5/1975. 1975. ಅವ್ರ ಹೆಸರೇನು? ಪಾಂಡುರಂಗಯ್ಯ ಅಂತ. 1975. ಸರ್ ಏನು ಮಾಡ್ತಾರೆ? ಸಿಗರೇಟ್ ಸೇರ್ತಾರ? ಗೌರ್ಮೆಂಟ್ ಕೆಲಸ ಇದ್ದಾರೆ, ಪ್ರೈವೇಟ್ ಕೆಲಸದಲ್ಲಿದ್ದಾರೆ, ಏನು ಮಾಡ್ತಾರೆ? ಅದು ಪ್ರೈವೇಟ್ ಕೆಲಸ, ಗಾರ್ಮೆಂಟ್ಸ್ ಹೋಯ್ತಾರೆ ಸರ್. ಓಕೆ, ಸಿಗರೇಟ್ ಸೇರ್ತಾರ, ಎಣ್ಣೆ ಹೊಡಿತಾರೆ, ಯಾವತ್ತು ಹೊಡೆದಿಲ್ವಾ? ಇಲ್ಲ ಸರ್, ಅದೆಲ್ಲ ಅಭ್ಯಾಸ ಇಲ್ಲ. ಎಲ್ಲ ಮಕ್ಕಳಿದ್ದಾರೆ ಇಬ್ಬರು? ಹಾ, ಇದಾರೆ ಸರ್. ಓಕೆ, ಏನು ಮಾಡ್ತಾರೆ ಮಕ್ಕಳು? ಓದ್ತಾವ್ರೆ ಸರ್, ಇಬ್ರು ಡಿಗ್ರಿ ಓದ್ತಾವ್ರೆ. ಓಕೆ, ಏನು ನಿಮ್ಮ ಯಜಮಾನ್ ಒಂದು ಕಾಂಬಿನೇಷನ್ ತುಂಬ ಪವರ್ಫುಲ್. ಅವ್ರ ಲೈಫಲ್ಲಿ ಯಾವ ಥರ ಸಿಗರೇಟ್ ಹೊಡೆದಿರಲ್ವಾ? ಇಲ್ಲ ಸರ್, ಹೊಡೆದಿಲ್ಲ ಅವರು. ಹೊಡೆದಿಲ್ವಾ? ಇಲ್ಲ ಸರ್. ಸರ್, ನೀವು ಕೆಲ್ಸಕ್ಕೆ ಹೋಗ್ತೀರಾ, ನೀವು ಮನೇಲೇ ಇರ್ತೀರಾ? ಮನೆಗೆ ಇರೋದು ಸರ್. ಓಕೆ, ಏನು ನಿಮ್ಮ ಯಜಮಾನ ಪ್ರಶ್ನೆ? ಅವ್ರಿಗೆ ಆರೋಗ್ಯದ್ದು ಸ್ವಲ್ಪ ಕೆಲಸದ್ದು ಪ್ರಾಬ್ಲಮ್ ಆಗ್ತೈತೆ, ಅದಕ್ಕೆ ಸರ್. ಓಕೆ, ಏನು ನಿಮ್ಮ ಫಸ್ಟ್ ಆಫ್ ಆಲ್ ಹೆಸರೇನು ಹೇಳಿದ್ದು? ಪಾಂಡುರಂಗಯ್ಯ ಅಂತ. ಹೌದು, ಪಾಂಡುರಂಗಯ್ಯ. ಯಾಕೆ ಪಾಂಡುರಂಗಯ್ಯ ಅಂತ ಹೆಸರು ಬಂದಿರೋದು ಏನಕ್ಕೆ? ಅವರಿಂದ ಇಟ್ಟಿರೋದು ಸರ್ ಅದು. ನಿಮ್ಮ ಯಜಮಾನರಿಗೆ ಲೈಫಲ್ಲಿ ಹೇಳ್ತೀನಿ ನೋಡಿ, 10ನೇ ತಾರೀಕಲ್ಲಿ ಹುಟ್ಟಿ ಪಿಯಿಂದ ಹೆಸರಿಡ್ದಾಗ ಈ ಥರ ತೊಂದರೆಗಳು ಬರ್ತವೆ. ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ಈ ನೇಮ್ ಚೆನ್ನಾಗಿಲ್ಲ. ನಿಮ್ಮ ಯಜಮಾನರಿಗೆ ಒಂದು ಸರಿಗೆ 1-10-19ನೇ ತಾರೀಕಲ್ಲಿ ಕೆಲಸ ಮಾಡೋಕ್ಕೆ ಹೇಳಿ, 3-12-21 30ನೇ ತಾರೀಕಲ್ಲಿ ಕೆಲಸ ಮಾಡೋಕ್ಕೆ ಹೇಳಿ, 5-14-23 ತುಂಬ ರಾಜಯೋಗ. ಅದೇ ರೀತಿಯಲ್ಲಿ ನನಗೆ ತಿಳಿದಿರೋ ಪ್ರಕಾರ ನಿಮ್ಮ ಲೈಫಲ್ಲಿ ವಿಪರೀತ ರಾಜಯೋಗನ ಕೊಡ್ತಾಯಿದೆ. ಊಹೆ ಮಾಡೋಕ್ಕೆ ಸಾಧ್ಯ ಇರಲ್ಲ. ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ರಾಜಯೋಗನ ಕೊಡುವಂಥ ನಿಮ್ಮ ಯಜಮಾನಿಗೆ ನಾನು ಹೇಳ್ತಾಯಿದ್ದೀನಿ, ಅದ್ಭುತವಾದ ಒಂದು ಟೆಂಪಲ್ ಹೇಳ್ತೀನಿ. ಆ ಟೆಂಪಲ್ ಅಟೆಂಡ್ ಮಾಡಿ. ನಮ್ಮಲ್ಲಿ ಸಿಗುವಂಥ ಒಂದು ವೈಬ್ರೇಷನ್, ಗುರುಗ್ರಹದ ಬ್ಯಾಸ್ಲೆಟ್ ಮತ್ತು ಗುರುಗ್ರಹದ ಕಲ್ಲನ್ನು ಯೂಸ್ ಮಾಡಿ ಒಂದು ಸರಿ ನೀವು ಆಲಂಗುಡಿ ಗುರು ಟೆಂಪಲ್ಗೆ ನೀವು ದರ್ಶನ ಮಾಡಿ. ನಿಮ್ಮ ಲೈಫಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಅಷ್ಟ ಐಶ್ವರ್ಯವನ್ನು ಕೊಡುತ್ತೆ ದೇವರು. ಆಲಂಗುಡಿ ಗುರು ಟೆಂಪಲ್ನ ನೀವು ದರ್ಶನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಮ್ಮಲ್ಲಿ ಸಿಗುವಂಥ ಗುರುಗ್ರಹದ ಕಲ್ಲನ್ನ ತಗೊಂಡೋಗಿ ಯೂಸ್ ಮಾಡಿ. ನಿಮ್ಮ ಕಷ್ಟದಿಂದ ಪಾರಾಗ್ತೀರ. ಗುರುಗ್ರಹದ ಬ್ಯಾಸ್ಲೆಟ್ ಯೂಸ್ ಮಾಡಿ, ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ಸಾಕ್ಷಾತ್ ಗುರುಗ್ರಹ ವಾಸ ಮಾಡ್ತಾನೆ. ನೀವು ಎಲ್ಲದನ್ನು ಕೂಡ ಜಾಸ್ತಿ ಯೆಲ್ಲೋ ಕಲರ್ ಬಟ್ಟೆಯನ್ನು ಯೂಸ್ ಮಾಡಿ ಮತ್ತು ಹಸಿರು ಕಲರ್ ಬಟ್ಟೆಯನ್ನು ಯೂಸ್ ಮಾಡಿ.